ದೈವಿಕ ಚೂರ್ಣದ ಮತ್ತೊಂದು ಲಾಭ, ಮತ್ತೊಂದು ನಿಮಗೆ ಪರಿಣಾಮವನ್ನು ಕೊಡ್ತಕ್ಕಂಥ, ನಿಮ್ಗೆ ಒಳ್ಳೆಯ ಪರಿಣಾಮವನ್ನು ಕೊಡ್ತಕ್ಕಂಥ ಒಂದು ತಂತ್ರವನ್ನು ನಿಮಗೆ ಅವಗಾಹನೆಗಾಗಿ ಇಡ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆಗೆ ಉತ್ತರವಾಗಿ ದೈವಿಕ ಚೂರ್ಣದ ಉಪಯೋಗ ಏನು, ಅದ್ರ ಲಾಭ ಏನು, ಹೌದಾ, ಇದನ್ನ ಯಾಕೆ ಮಾಡಬೇಕು, ಅಷ್ಟು ಉಪಯೋಗ ಐತೇನ್ರಿ, ಅಷ್ಟು ಲಾಭ ಅದನ್ರಿ ಅಂತ ಕೇಳ್ತಿರ್ತಿರಲ್ಲ. ನೋಡಿ, ಲಾಭಗಳ ಸುರಿಮಳೆ ಎಷ್ಟದ ಅಂತ ತಿಳ್ಕೊಂಡು ನಾ ಹೇಳಿಲ್ಲ, ಒಂದು ಎಪಿಸೋಡ್ನೊಳಗೆ ಹೇಳೀನಿ. ಭೀತಿಗೆ ಹಿರಿದಾದ ಭೂತ ಇಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಭಯ ಇರ್ತದ, ಶತ್ರುಗಳು ಭಯ ಇರ್ತದ. ಶತ್ರುಗಳ ಭಯ, ಶತ್ರು ನಮ್ಮನ್ನು ಅನೇಕ ರೀತಿಯಿಂದ ಕಾಡ್ತಾನ. ಆ ಶತ್ರು ಎಲ್ಲೋ ಹೊರಗಿಲ್ಲ, ಎಲ್ಲೂ ಹೊರಗಿಲ್ಲ. ನಾ ಶತ್ರು ಅಂತಕ್ಕಂಥ ಅರ್ಥ ಶಬ್ದಗಳನ್ನು ಬಯಸ್ತೀನಲ್ಲ, ಆ ಶತ್ರು ಅನ್ನೋರು ಒಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅದ. ಆ ಶಕ್ತಿ ಮತ್ತೆಲ್ಲೂ ಇಲ್ಲ, ನಿಮ್ಮೊಳಗೂ ಅದ. ನಿಮಗೆ ನೀವೇ ಶತ್ರು. ಆತ್ಮೈವ ಹ್ಯಾತ್ಮನೋ ಬಂಧು, ಆತ್ಮೈವ ಹ್ಯಾತ್ಮನೋ ರಿಪು. ನಿಮಗೆ ನೀವೇ ಶತ್ರು ಅದಿರಿ. ಮತ್ತು ಅನ್ಬೇಕಾದ್ರೆ ಇನ್ನು ಹೊರಗಿನ ಶತ್ರು ಸಹಜ ಅಲ್ಲ. ನಿಮಗೆ ನೀವು ಶತ್ರು ಹಾಕಿರಿ, ನಿಮ್ಮ ಹೆಂಡತಿ ನಿಮಗೆ ಶತ್ರು ಹಾಕ್ಕಾರ, ನಿಮ್ಮ ಮಕ್ಕಳು ನಿಮ್ಗೆ ಶತ್ರು ಹಾಕ್ಕಾರ, ನಿಮ್ಮ ಅಣ್ಣತಮ್ಮರಂತೂ ಶತ್ರುಗಳು ಮೊದಲೇ ಇರ್ತಾರೆ. ಇಷ್ಟೆಲ್ಲ ಆದಮೇಲೆ ಹೊರಗಿನವ್ರು ಇರಬಾರ್ದ? ಇದ್ದೇ ಅದರ. ಪ್ರತಿ ನಿಮ್ಮ ಕೆಲಸಕ್ಕೂ ವಿಘ್ನ ತರ್ತಾರೆ, ನಿಮ್ಮ ಏಳಿಗೆಯನ್ನು ಕಂಡು ಕರಬ್ತಾರ, ಆದಷ್ಟು ಅದನ್ನು ಹಿಚಿಗೆ ಹಿಡಿತಾರೆ, ನಿಮ್ಮನ್ನು ಹಣ್ಣುಗಾಯ ನೀರುಗಾಯ ಮಾಡ್ತಾರೆ, ಕ್ಷುಲ್ಲಕ ಕಾರಣಗಳಿಗಾಗಿ. ಅಂತಹ ಶತ್ರುಗಳ ಕಾಟವನ್ನು ತಪ್ಪಿಸ್ಕೊಳ್ಳಿಕ್ಕೆ ದೈವಿಕ ಚೂರ್ಣ ಭಾಳ ಹೆಲ್ಪ್ ಮಾಡ್ತದೆ ರೀ. ಆದ್ರೆ ನೀವು ಮಾಡ್ಕೊಳ್ಳಿಕ್ಕೆ ಬೇಸರ ಪಡ್ಕೊತೀರಿ, ಗ್ಯಾರಂಟಿ. ಹೆಂಗೆ, ಏನು ಮಾಡಬೇಕು? ನಾ ಹೇಳಿಲ್ಲ, ದೈವಿಕ ಚೂರ್ಣದ ಉಪಯೋಗ ಸಿಕ್ಕಾಪಟ್ಟೆ ಅದು. ನೂರಾರು ಉಪಯೋಗ ನಾ ಹೇಳ್ತಾ ಹೋಗ್ತೀನಿ. ಈ ಕನಿಷ್ಠ ಅತ್ಯಂತ ನಿಮಗೆ ಅತಿ ಉಪಯೋಗವಾಗತಕ್ಕಂಥ ಒಂದು 15-20 ನಿಮಗೆ ಆ ಉಪಯೋಗಗಳನ್ನು ಹೇಳ್ತೀನಿ. ಅದರ ನೀವೆಷ್ಟು ಮಾಡ್ಕೊತಿರೋ ಅದ್ರಾಗ ಸರಳ ಹುಡುಕ್ತೀರಿ. ನಾ ಹೇಳೋದ ನಿಮ್ಗೆ ಸರಳ ಹೇಳ್ತೀನಿ. ಭಾಳ ಕಠಿಣದಾವ, ಅದನ್ನೆಲ್ಲ ಕಠಿಣ ನೀವು ಮಾಡ್ಕೊಳ್ಳೋದು ಆಗೋದಿಲ್ಲ ಅಂತ ತಿಳ್ಕೊಂಡು ನಾವು ಹುಡುಕ್ಯಾಡಿ ನಿಮ್ಗೆ ನಾನು ಬರ್ಕೊಂಡಂಥ ಡಿಕ್ಷನರಿ ಅಥವಾ ಶಬ್ದಕೋಶ ಅಥವಾ ಏನು ನಂದು ಹೊತ್ತಿಗೆ ಅದಲ್ಲ, ಹೊತ್ತಿಗೆ ಒಳಗಿಂದು ಹುಡುಕಿ ಸರಳ ಹುಡುಕಿದ್ದೀನಿ. ಅದು ನಮ್ಗೆ ಗೊತ್ತದ, ನೀವು ಅದರಾಗ ಮತ್ತು ಸರಳ ಹುಡುಕ್ತೀರಿ. ಇರಲಿ, ಇದು ನಿಮಗೆ ಸರಳ ಅನಿಸುತ್ತಾನೋ ನೋಡ್ರಿ. ಏನು, ಒಂದು ಯಾವುದೋ ಶನಿವಾರ ನಿಮಗೆ ಶತ್ರುಗಳ ಭಯ ಇದ್ದಲ್ಲಿ, ಶತ್ರುಗಳು ನಿಮಗೆ ತುಂಬ ಕಾಡ್ತಾ ಇದ್ದಾರೆ, ಅದು ಯಾರೇ ಇರಲಿ, ನಿಮ್ಮವ್ರು ಇರ್ಬೋದು, ಹೊರಗಿನವ್ರು ಇರ್ಬೋದು, ನೆರೆಹೊರೆಯರು ಇರ್ಬೋದು, ಬಿಸ್ನೆಸ್ನಾಗ ಇರ್ಬೋದು, ಬಾಸ್ ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಅಥವಾ ಹೆಡ್ ಮಾಸ್ಟರ್ ಇರ್ಬೋದು, ಯಾರೇ ಅನವಶ್ಯಕ್ಕೆ ಕಾಡ್ತಾರೆ ರೀ. ಮತ್ತು ಸುಮ್ಮನೆ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನಸ್ಸು ಹಿಂಡಿ ಬಿಟ್ಟದ, ನಿಮ್ಮ ಮನಸ್ಸು ಬೇಜಾರ ಬಿಟ್ಟದ, ಅವ್ರ ಸಂಬಂಧ ಸಾಕಾಗ್ಬಿಟ್ಟತಿ, ಹೌದಾ, ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ, ನಿಮ್ಮಲ್ಲಿ ಶಕ್ತಿ ಇಲ್ಲ ಅಂದಾಗ ಮಾತ್ರ ಈ ತಂತ್ರವನ್ನು ಬಳಸ್ರಿ. ಸುಮ್ಮನೆ ಬಳಸಬೇಡ್ರಿ. ಏನು ಮಾಡಬೇಕು? ಶನಿವಾರ ದಿನ ಕಾಳ ದತ್ತೂರು ಅಂತಾರೆ, ಕಪ್ಪು ಕರಿ ಮದುಗುಣಿಕೆ ಅಂತಾರೆ ನಮ್ಮ ಆಡು ಭಾಷೆ. ಕರಿ ಮದುಗುಣಿಕೆ, ಕಾಳ ದತ್ತೂರ, ಮತ್ತು ದತ್ತೂರ ಅಂತಾರೆ. ದತ್ತೂರ ಅಥವಾ ಮದುಗುಣಿಕೆ ಇದನ್ನ ಪಂಚಾಂಗ ತರಬೇಕು. ಪಂಚಾಂಗ ಅಂತೀವಿ ನಾವು. ಪಂಚಾಂಗ ಅಂದ್ರೆ ಬೇರು ಕಾಂಡ, ಆನಂತರ ಎಲೆ, ಹೂವು ಮತ್ತು ಕಾಯಿ, ಇದ್ರ 5 ಕೂಡಿಕೊಂಡದ್ದು ಪಂಚಾಂಗ ಅಂತಾರೆ. ಹೌದಾ, ಪಂಚಾಂಗದೊಂದಿಗೆ ತರಬೇಕು ಅದನ್ನು. ಆದ್ರೆ ನಾನು ಹುಡುಕ್ತೀನಿ, ಕೇಳ್ತೀನಿ, ಅಲ್ಲೆಲ್ಲ ಇದು ಮಾಡ್ತೀನಿ, ಕರೆ ಅವು ಸೀಸನಲ್ಲಿ ಬರ್ತಾವೆ. ಅದಕ್ಕೆ ನೋಡ್ರಿ, ಕಾಳ ದತ್ತೂರು. ಆದರೆ ಕಾಳ ಅಂದರೆ ಕಪ್ಪು ಇರುವುದಿಲ್ಲ, ನೀಲಿ ಮ್ಯಾಗ ಇರ್ತದೆ ಹೂವು. ನೀಲಿ ಹೂವು ಇರಬೇಕು. ಆ ನೀಲಿ ದತ್ತೂರು ಇದ್ದಿದ್ರೆ ಮಾತ್ರ ಇದು ಉಪಯೋಗ ಬರ್ತದೆ. ಕಾಳ ದತ್ತೂರು ಅಂತಾರೆ, ನೀಲಿ ದತ್ತೂರು ಅಂತಾರೆ. ಅಂಥದನ್ನು ಮುಂಚಿನ ಒಂದು ದಿನ ಆಮಂತ್ರಣ ಕೊಟ್ಟು ನಾಳೆಗೆ ಬರ್ತೀನಿ ಅಂತ ಹೇಳಿ ಮರುದಿವಸ ಹೋಗಿ, ಯೂಸಲಿ ಶನಿವಾರ, ನೀವು ಶುಕ್ರವಾರ ಆಮಂತ್ರಣ ಕೊಟ್ಟು ಪೂಜೆ ಮಾಡಿ ಕೇಳಿಕೊಂಡು ಶನಿವಾರ ಬಂದು ಇಡೀ ಅದಕ್ಕೆ ನೀರು ಹಾಕಿ ಬಂದಿರ್ತೀರಿ. ಪಂಚಾಂಗವನ್ನು ಎತ್ತಿರಿ, ಅದನ್ನು ಎತ್ತಿ 1 ಅಥವಾ 2 ತೊಗೊಂಬರಿ ತರೋ ಕೈಲಿ. ಹೌದಾ, ಅದಕ್ಕೆ ಕ್ಷಮಾ ಕೇಳ್ಕೊಂಡು ತೊಗೊಂಬರಿ. ಯಾಕಂದ್ರೆ ನಮ್ಮ ಸ್ವಾರ್ಥಕ್ಕಾಗಿ ನಾವು ಬಳಸ್ತೀವಿ. ಹೌದಾ, ಅದನ್ನೇ ಕ್ಷಮಾ ಕೇಳ್ಕೊಂಡು ತೊಗೊಂಬರಿ. ನೆಳ್ಳಾಗ ಒಣಗಿಸ್ರಿ, ಅದನ್ನು ಪೂರ ಒಣಗಬೇಕದು. ಅದನ್ನು ಪುಡಿ ಮಾಡಿ
ಪೂರ ಒಣಗಿದ ಮೇಲೆ ಪುಡಿ ಮಾಡಿರಿ. ಕೃಷ್ಣ ದತ್ತೂರವನ್ನು ಪುಡಿ ಮಾಡಿ ಇಟ್ಕೋರಿ ಬೇರೆ. ಮತ್ತು ಅನೇಕ ಕೆಲಸಕ್ಕೆ ಬರ್ತಾವೆ. ಮುಂದೆ ಸ್ವಲ್ಪ ಒಂದು ಅರ್ಧ ಚಮಚೆ ತೋರಿ. ಫಸ್ಟ್ ಅರ್ಧ ಚಮಚದಷ್ಟು ದತ್ತೂರದ ಪುಡಿ ತೋರಿ, ಚೂರ್ಣವನ್ನು ತೋರಿ. ಕಾಲ ದತ್ತೂರದ ಚೂರ್ಣವನ್ನು ಅದರೊಳಗೆ ಗೋರೋಚನ ಹಾಕ್ರಿ. ಶುದ್ಧ ಗೋರೋಚನ ಇರ್ಬೇಕಾ? ಯಾಕಂದ್ರೆ ಇವತ್ತಿನ ಕಾಲದೊಳಗೆ ಎಲ್ಲ ಕಡೆ ಡೂಪ್ಲಿಕೇಟ್ ಬಂದಾವೆ. ಅತ್ಯಂತ ನಿಮಗೆ ಏನು ಖಾಸ ಪರಿಚಯ ಇರ್ತಕ್ಕಂಥ ನಂಬಿಗಸ್ತ ಗ್ರಂಥಿಗೆ ಅಂಗಡಿ ಒಳಗೆ, ಪನ್ಸಾರಿ ಅಂಗಡಿ ಅಂತೀವಿ ನಾವು. ಪನ್ಸಾರಿ ಅಂಗಡಿ ಒಳಗೆ ಹೋಗಿ ಏನು ಕೇಳ್ಕೋಬೇಕು? ಗೋರೋಚನ, ಶುದ್ಧ ಗೋರೋಚನ. ಭಾಳ ಅದ್ಭುತ ಪರಿಣಾಮದಲ್ಲಿ ಗೋರೋಚನದ್ದು. ಶುದ್ಧ ಗೋರೋಚನ ತೋರಿ ಮತ್ತು ಶುದ್ಧ ಕೇಸರ ತೋರಿ. ಕೇಸರ, ದತ್ತೂರದ ಪುಡಿ, ಶುದ್ಧ ಗೋರೋಚನ, ಕೇಸರ. ಈಗ ಡೂಪ್ಲಿಕೇಟ್ ಕೇಸರ ಸಿಕ್ಕಾಪಟ್ಟೆ ಬಂದಾವು. ಏನು ಇದು ಏನು ಗೋವಿಂತನೆ, ಮೆಕ್ಕೆಜೋಳದ ಕೂದಲ ಕಟ್ ಮಾಡಿ ಒಣಗಿಸಿ ಅದಕ್ಕೆ ಕೆಂಪು ಹಾಕಿಬಿಡ್ತಾರೆ. ಆ್ಯಕ್ಚುಲಿ ಕೇಸರ ಜಗ್ಗಿಸ್ತದ ಅದ್ರ ಮುಂದೆ. ಅದನ್ನು ತಂದು ಕೊಟ್ಟರೆ ಮತ್ತೆ ಏನಾಗಬೇಕಿತ್ತು? ಅದಕ್ಕೆ ನಿಮಗೆ ರಿಸಲ್ಟ್ ಬರೋದಿಲ್ಲ. ಆರ್ಟಿಫಿಷಿಯಲ್ ಇತ್ತಪ್ಪ ಅಂದ್ರೆ, ಡೂಪ್ಲಿಕೇಟ್ ಇದ್ರೆ. ಕಾರಣ ದತ್ತೂರದ ಅರ್ಧ ಚಮಚ ಚೂರ್ಣ, ಗೋರೋಚನ, ಅದಕ್ಕೆ ಸರಿಸಮನಾಗಿ ಗೋರೋಚನ, ಅದಕ್ಕೆ ಸರಿಸಮನಾಗಿ ಕೇಸರ, ಅದಕ್ಕೆ ಸರಿಸಮನಾಗಿ ದೈವಿಕ ಚೂರ್ಣವನ್ನು ಹಾಕ್ರಿ. ಸರಿಯಾಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡಿಕೊಂಡು ಹನುಮಂತರ ಗುಡಿಗೆ ಹೋಗ್ರಿ. ಅಲ್ಲಿ ಹೆಚ್ಚಾಗಿ ಬಳಸೋದು ಎಳ್ಳೆಣ್ಣೆ ಬಳಸ್ತಾರೆ. ಹನುಮಂತರ ಗುಡಿಯಾಗ ಎಳ್ಳೆಣ್ಣೆ ಬಳಸ್ತಾರೆ. ಎಲ್ಲರೂ ಎಳ್ಳೆಣ್ಣೆ ತಂದು ಹಾಕ್ತಾರೆ ದೀಪದೊಳಗೆ. ಅಂಥದ್ದು ಒಂದಿಷ್ಟು ಎಣ್ಣೆ ತೊಗೊಂಡ್ಬಿಡ್ರಿ ಪೂಜಾರಿ ಕೇಳಿಕೊಂಡು. ಆ ಎಳ್ಳೆಣ್ಣೆ ಒಳಗೆ, ಆ ಎಣ್ಣೆ ಒಳಗೆ ಸ್ವಲ್ಪ ಅದನ್ನು ಕುಡಿಸ್ಕೊಂಡು ಡಬ್ಬೆ ಹಾಕಿಟ್ಕೋರಿ. ಹೌದಾ? ಡಬ್ಬೆ ಹಾಕಿಟ್ಕೊಂಡು ಇದನ್ನು ಹಚ್ಕೋರಿ. ಸಂಕಲ್ಪ ಮಾಡ್ಕೊಂಡು ಹಚ್ಕೋರಿ. ನೋಡ್ರಿ ಮಜಾ. ಏನು ಮಾಡಬೇಕು? ಹನುಮಂತೇವ್ರು ನೆನೆಸ್ಕೋಬೇಕು. ದೇವರ ನಿನ್ನ ಕರುಣಾದಿಂದ ಅಮುಕ ವ್ಯಕ್ತಿ ಅಂದ್ರೆ ಆ ವ್ಯಕ್ತಿ ಹೆಸರು ಹೇಳ್ರಿ. ಈ ವ್ಯಕ್ತಿ ನನಗೆ ಕಾಟ ಕೊಡೋದು ನಿಲ್ಲಿಸಿದಾನ. ನನ್ನ ಕೂಡ ಶತ್ರುತ್ವವನ್ನು ಮರೆತು ಆತ ನನಗೆ ನನ್ನ ಹಿತೈಷಿ ಆಗ್ಯಾನ, ನನ್ನ ಮಿತ್ರನಾಗಿದ್ದಾನ, ನನ್ನ ಒಳ್ಳೆಯದನ್ನು ಬಯಸ್ತಾ ಇದ್ದಾನ. ಅವನಲ್ಲಿ ಶತ್ರು ಆಗಿ ಕಾಡ್ತಾ ಇಲ್ಲ. ಅವ ನನ್ನ ಬದುಕಿನೊಳಗೆ ಈ ಮರೆಯಾಗಿದ್ದಾನ, ದೂರ ಹೋಗಿದ್ದಾನ. ಇಷ್ಟ ಈ ಅರ್ಥದೊಳಗೆ ಹೋಗಿದ್ದಾನ. ಅವ ನನಗೆ ಕಾಡ್ತಾ ಇಲ್ಲ. ಈ ಥರ ಆಲ್ರೆಡಿ ಈ ಥರದ ಅಫರ್ಮೇಷನ್ ಹೇಳಿಕೊಂಡು 21 ಸಲ ಹೇಳಿ ಅದನ್ನು ಹಚ್ಕೊಂಡು ಅಡ್ಡಾಡಿ. ಆನಂತರ ಈವನ್ನು ಅವನು ಬಳಸ್ತಕ್ಕಂಥ ಡ್ರೆಸ್ಸಿಗೆ ಸ್ವಲ್ಪ ಹಚ್ಚಬೇಕಾರ ಸಂಕಲ್ಪ ಮಾಡಿಕೊಂಡು, ಯಾವುದೇ ಚೀಲ ಇರ್ಬೋದು, ಬೇಕಾದ ವಸ್ತು ಇರಲಿ, ಅವ ಬಳಸ್ತಕ್ಕಂಥ ವಸ್ತುಗೆ ಹಚ್ಚಿ ಸಂಕಲ್ಪ ಮಾಡ್ಕೊಂಡು ಹಚ್ಚಿರಿ. ಸಂಕಲ್ಪ ಮಾಡ್ಕೊಂಡು ನೀವು ಹನಿಗೆ ಹಚ್ಕೊಂಡು ಹೋಗ್ರಿ. ನಿಮ್ಮನ್ನು ಕಾಣ್ರೆ ನಾವು ಹುಲಿ ಕಣ್ಣಾಗ ಆಗ್ತಾನೋ. ನೀವು ಹುಲಿ ಕಣ್ಣಾಗ ಕಾಣ್ತೀರ ಅವ್ರಿಗೆ. ಹೌದಾ? ನಿಮ್ಮ ಹತ್ರ ಬರೋದಿಲ್ಲ. ಹಿಂಗೆ ಅನೇಕ ಉಪಯೋಗಗಳದಾವ. ದೈವಿಕ ಚೂರ್ಣ ಅತಿ ಅದ್ಭುತ ರೀ. ನಿಮ್ಮ ಮನೆಯಾಗಿದ್ರೆ ಇನ್ನೂ ನೋಡ್ರಿ ಮಜ್ ಅದಾವೆ. ಹಣದ ಹರಿವು ಹೆಚ್ಚು ಮಾಡ್ತದೆ, ಶತ್ರು ಭಯವನ್ನು ನಿವಾರಣೆ ಮಾಡ್ತದೆ, ಜಾಬ್ ಸಿಗುವಂಗೆ ಮಾಡ್ತದೆ, ನಿಮ್ಮ ಎಲ್ಲ ಅಭೀಪ್ಸೆಗಳು ಆಸೆಗಳು ಈಡೇರುವಂಗೆ ಮಾಡ್ತದೆ. ಇವನ ಮುಂದೆ ನಾನು ಇನ್ನಷ್ಟು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನನ್ನು ನಾನು ಕೊಡ್ತೀನಿ. ಅಲ್ಲಿವರೆಗೂ ವಿರಾಮ ತಗೊತೀವಿ. ಶ್ರೀ ಗುರುದೇವ್ ಸುಖೀ ಭವ. ನಿಮಗೆ ಎಷ್ಟೇ ಹೇಳಿದ್ರು ತಿಳಿದಿಲ್ಲ ಅಂತ ತಿಳ್ಕೊಂಡು ನನಗೆ ಅನ್ನಿಸ್ತು. ಆ್ಯಕ್ಚುಲಿ ಆದರೂ ಕೂಡ ಇದಕ್ಕೆ ಅಡ್ಜಾಯ್ನ್ ಆಗಿ ಈ ಶಿಬಿರ ಇದು ಕ್ಲಿಪ್ಪದ ಕೊನೆಗೆ ನಾನು ಆ ಕಾಳ ದತ್ತೂರು ಹೆಂಗಿರ್ತದೆ ಅನ್ನೋದು ಆ ಗಿಡದ ಸಣ್ಣ ಪೊದೆ ಗಿಡದ ಚಿತ್ರಣವನ್ನು ತೋರಿಸಿದ್ದೀನಿ. ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ಸರಿಯಾಗಿ ನೋಡಿಕೊಂಡು ಗೊತ್ತಾಗುತ್ತೆ ನಿಮಗೆ. ಕಾಳ ದತ್ತೂರು ಅಂದ್ರೆ ಮುದುಕುಣಿಕೆ ಅಂದ್ರೆ ಅದು ತೊಗೊಂಬರ್ರಿ. ಆದಾಗ್ಯೂ ನಿಮ್ಗೆ ಹೆಲ್ಪ್ ಆಗಲಿ ಅಂತ ತಿಳ್ಕೊಂಡು ಒಂದು ಚಿತ್ರ ತೋರಿಸಿದ್ದೀನಿ.